ಬೆಳಗಾವಿ ಜಿಲ್ಲೆ ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಎಂಕೆ ಹುಬ್ಬಳ್ಳಿ ಪಟ್ಟಣ ಪಂಚಾಯಿತಿಗೆ ಇಂದು ಐತಿಹಾಸಿಕ ದಿನ. ಯಾಕೆಂದರೆ ಪಟ್ಟಣ ಪಂಚಾಯಿತಿಯಾಗಿ ಮೇಲ್ದರ್ಜೆಗೆ ಏರಿದ ದಶಕದ ನಂತರ ಸುಸಜ್ಜಿತವಾದ ಪಟ್ಟಣ ಪಂಚಾಯಿತಿ ಕಟ್ಟಡವಿಲ್ಲದೆ ತುಂಬ ತೊಂದರೆಗೆ ಒಳಗಾಗಿದ್ದ ಎಂಕೆ ಹುಬ್ಬಳ್ಳಿ ಪಟ್ಟಣ ಪಂಚಾಯಿತಿಗೆ 5 ಕೋಟಿ ವೆಚ್ಚದಲ್ಲಿ ಹೊಸ ಕಟ್ಟಡ ನಿರ್ಮಾಣದ ಕಾಮಗಾರಿ ಇಂದು ಅಡಿಗಲ್ಲು ಹಾಗೂ ಗುದ್ದಲಿ ಪೂಜೆ ಕಾರ್ಯಕ್ರಮವನ್ನು ಶಾಸಕ ಬಾಬಾ ಸಾಹೇಬ್ ಪಾಟೀಲರ ಅಧ್ಯಕ್ಷತೆಯಲ್ಲಿ ನೆರವೇರಿತು. ಇಂತಹ ಐತಿಹಾಸಿಕ ದಿನದ ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಸುರೇಶ್ ಇಟ್ನಾಳ್, ಉಪಾಧ್ಯಕ್ಷೆ ಲಕ್ಷ್ಮೀ ನಾಗನೂರ್, ಹಿರಿಯ ವಕೀಲರು ಆದ ಗಣಾಚಾರಿ, ಕಾಂಗ್ರೆಸ್ ಮುಖಂಡ ಮುದುಕಪ್ಪ ಸಕ್ರಣ್ಣವರ್, ಶ್ರೀಶೈಲ ತಿಗಡಿ, ಚಿನ್ನಪ್ಪ ಮುಟ್ನಾಳ್, ಯೂಸುಫ್ ಬಯ್ಯ, ಶಂಕರ್ ಕಿಲ್ಲೆದಾರ್, PSI ಭರತ್ ಸೇರಿದಂತೆ ಎಲ್ಲ ಪಟ್ಟಣ ಪಂಚಾಯಿತಿ ಸದಸ್ಯರು, ಮುಖ್ಯಾಧಿಕಾರಿಗಳು ಆದ ರವಿ ಮಾಸ್ತಿಹುಳಿ ಮಠ ಹಾಗೂ ಸರ್ವ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯಿಂದ ಗಿಡ ನೆಡುವ ಕಾರ್ಯಕ್ರಮಕ್ಕೆ ಕಿತ್ತೂರು PSI ಭರತ್ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳು ಗಿಡ ನೆಟ್ಟು ನೀರನ್ನು ಉಣಿಸುವ ಮೂಲಕ ಚಾಲನೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಿ ನಂತರ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ನಡೆಸಿದ ಸಂವಾದದಲ್ಲಿ ಮಾತನಾಡಿದ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲರು, ಕಟ್ಟಡ ನಿರ್ಮಾಣ ಸಚಿವ ಸ್ಥಾನದ ಆಕಾಂಕ್ಷಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಚಿವ ಸ್ಥಾನ ನೀಡುವುದು, ಕೋಧಾನಪುರ ರಾಜೇಂದ್ರ ಇನಾಮದಾರ್ ಬಿಜೆಪಿ ಸೇರ್ಪಡೆ, ಸಂಸದ ಕಾಗೇರಿ ಕೆಲಸಗಳು, ಹೀಗೆ ವಿವಿಧ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರು. ಪಟ್ಟಣ ಪಂಚಾಯತಿ ಕಟ್ಟಡ ಇವತ್ತು ಉದ್ಘಾಟನೆ ಆಗಿರ್ತಕ್ಕಂಥದ್ದು, ಎಲ್ಲೊಂದ್ ಕಡೆ ಭೂಮಿ ಪೂಜೆ ಆಗಿರ್ತಕ್ಕಂಥದ್ದು. ಸರ್ ಹೇಳಿ ಸರ್, ತುಂಬಾ ಮರೀಚಿಕೆ ಆಗಿತ್ತು, ತುಂಬಾ ಅನಿವಾರ್ಯ ಆಗಿತ್ತು. ವಿಶೇಷವಾಗಿ ಪಟ್ಟಣ ಪಂಚಾಯತಿ ಕಟ್ಟಡ ಉದ್ಘಾಟನೆ ಮುಖಾಂತರ ಗುದ್ಲಿ ಪೂಜೆ ಮಾಡಿದಿರಾ? ಎಸ್, ಡೆಫಿನೆಟ್ಲಿ. ಒಂದು ಹಳೆ ಪಂಚಾಯತಿ ಬಿಲ್ಡಿಂಗ್ ನಲ್ಲಿ ಆ ಪಟ್ಟಣ ಪಂಚಾಯತಿ ಕೆಲಸಗಳು ಮಾಡ್ಕೊಂಡು ಹೋಗಿದ್ರು. ಕಳೆದ ವರ್ಷ ವರುಣನ ಸ್ವಲ್ಪ ಆರ್ಭಟಕ್ಕೆ ಆ ಬಿಲ್ಡಿಂಗ್ ಕುಸಿದೋಯ್ತು. ಆ ತಕ್ಷಣ ಈ ಪಟ್ಟಣ ಪಂಚಾಯತಿ ಹೊಸದಾಗಿ ನಿರ್ಮಾಣ ಆದಂತ ಈ ಎಂಕೆ ಹುಬ್ಬಳ್ಳಿ ಪಟ್ಟಣಕ್ಕೆ ಒಂದ ಕಟ್ಟಡನ ಅತಿ ಅವಶ್ಯಕ. ಸುಮಾರು ಒಂದು 4-5 ತಿಂಗಳ ಹಿಂದ್ಗಡೆ ಅಪ್ರೂವಲ್ ಆಗಿ ಟೆಂಡರ್ ಆಗಿ ಇವತ್ತು ಅದನ್ನ ಭೂಮಿ ಪೂಜೆ ಮಾಡುವಂತ ಕೆಲಸ ಮಾಡಿದ್ದೀವಿ. ಈಗ ಸರ್ಕಾರದಿಂದ ವಿಶೇಷವಾಗಿ ಈ ಬಾರಿ ಸಂಪುಟ ವಿಸ್ತರಣೆ ಆದ್ರೆ ಪ್ರಥಮವಾಗಿ ಒಂದ್ ರೀತಿ ಶಾಸಕರು ಆರ್ಸ್ ಬಂದಿರೋರ್ಗೆ ಸಚಿವ ಸ್ಥಾನ ಇದ್ ಮಾಡ್ಬೇಕು ಅಂತ ಮಾಡಿದ್ದಾರೆ. ನೀವೇನಾರು ನಿರೀಕ್ಷೆ ಇದೆಯಾ? ಇದು 3ನೇ ಸಲ ಕೇಳದ್ ನೀನು. ಅಲ್ಲ ಸರ್, ಈಗ ಪ್ರಥಮವಾಗಿ ಇದ್ ಮಾಡ್ತಾ ಇದ್ದೀರಾ? ಪ್ರಥಮ ಸಲ ನಾ ಹೇಳಿದ್ದೇನೆ ಈಗೂ DKC ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಮುಖ್ಯಮಂತ್ರಿ ಆಗ್ಲಿ ನಾನ್ ಕೇಳಿದ್ರೆ ಸ್ಪಷ್ಟವಾಗಿ ನಮ್ಮ ಮಂತ್ರಿ ಆಗುವ ಎಕ್ಸ್ಪೀರಿಯಂಟ್ ಅಲ್ಲ. ಹಾ ಸರ್, ನಮಗ್ ಕ್ಷೇತ್ರಕ್ಕೆ ಅನುದಾನ ಕೊಡಿ ಸಾಕು. ಈಗ ಇನ್ನೊಂದು ಹೆಬ್ಬಾಳ್ಕರ್ ಅವರು ಸಾಕಷ್ಟು ನಿಮ್ ಜೊತೆ ಇದ್ರೊಳಗಿದ್ರು ಸರ್. ವಿಶೇಷವಾಗಿ ಹೆಬ್ಬಾಳ್ಕರ್ ಅವ್ರಿಗೂ ಸಹ ಒಂದ್ ರೀತಿ ಸಚಿವ ಸ್ಥಾನ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಒಂದಿದೆ ಐತಿ. ಎಲ್ಲರೂ ಅನುಗುಣವಾಗಿ ಎಲ್ಲರೂ ಈಗಾಗಲೇ ಒಂದ್ ಪೀರಿಯಡ್ ಮಾಡಿದಾರು. ಇನ್ನು ನನಗೆ ಅರ್ಹತೆ ಐತಿ ಕೊಡಂತಂದ್ರೆ ಏನ್ ತಪ್ಪಿಲ್ಲ. ಯಾರಿಗೆ ಎಬಿಲಿಟಿ ಐತಿ ಅವ್ರು ಕೇಳ್ತಾರು. ಡೆಫಿನೆಟ್ ಆಗಿ ಸರ್ಕಾರ ಹೈಕಮಾಂಡ್ ಅದ್ರ ನಿರ್ಧಾರ ಮಾಡಿ 3 ವರ್ಷ ಪೂರೈಸಿ ವಿಶೇಷವಾಗಿ 4ನೇ ವರ್ಷಕ್ಕೆ ಕಾಲಿಟ್ಟಿದ್ದೀರಾ. ಏನ್ ತೃಪ್ತಿ ಇದೆಯಾ ಸರ್ ನಿಮ್ಮ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ? ಡೆಫಿನೆಟ್ಲಿ ಐತಿ. ನನಗೆ ಎಲ್ಲರಿಗಿಂತ ಹೆಚ್ಚು ಅನುದಾನ ತರುವಲ್ಲಿ ಯಶಸ್ವಿಯಾಗಿದ್ದೇನೆ. ಇನ್ನ 1 ವರ್ಷ ಐತಿ. T20 ಮ್ಯಾಚ್ ಇರ್ತೀವಿ, ಡೆಫಿನೆಟ್ ಆಗಿ ಪ್ರೊವೈಡ್ ಮಾಡ್ತಾರೆ. ಸರ್, ಇತ್ತೀಚೆಗೆ ಒಂದ್ ರೀತಿ ನಿಮ್ ಜೊತೆ ಸಾಕಷ್ಟು ಗುರುತಿಸ್ಕೊಂಡಿದ್ರು ಒಂದ್ ರೀತಿ ಬಿಜೆಪಿ ಪಕ್ಷದ ಮಾಲೆ ಹಾಕಿರ್ತಕ್ಕಂಥವ್ರು ಕೋಧಾನಪುರ ಇನಾಮದಾರ್ ಅವರು, ಕೋಧಾನಪುರ ರಾಜೇಂದ್ರ ಇನಾಮದಾರ್ ಅವರು, ಏನೋ ಪಕ್ಷಕ್ಕೆ ಹಿನ್ನಡೆ ಆಗುತ್ತೆ ಸರ್? ಅದನ್ನ ನೋಡುವಂತೀರ ಮುಂಬರೋ ದಿವಸದಲ್ಲಿ. ಹಾ ಸರ್, ಬಹುತೇಕ ಹಿನ್ನಡೆನು ಆಗಬಹುದಂತ ನೀವ್ ಹೇಳಿದ್ರು ಕೂಡ ಅದಕ್ಕೇನಿಲ್ಲ, ಜನ ನಿರ್ಧಾರ. ಈಗ ಸಂಸದರು ಒಂದ್ ರೀತಿ ಎಲ್ಲೋ ಒಂದ್ ಕಡೆ ಕಿತ್ತೂರಿನ ಸಹ ಸಾಕಷ್ಟು ಇದಿದೆ. ಸಂಸದರಿಂದ ಏನಾದ್ರು ಅನುದಾನ ನಿರೀಕ್ಷೆಗೆ ತಕ್ಕಂತ ಬರ್ತಾ ಇದೆಯಾ? ನನಗ ಬಹುತೇಕ ಅವ್ರ ಬಗ್ಗೆ ಮಾತಾಡೋದು ನನಗೆ ಸೂಕ್ತ ಅನ್ಸೋದಿಲ್ಲ. ನಾ ಇದ್ರ ಪ್ರತಿನಿಧಿ ಲೋಕಸಭೆಯಿಂದ ಇದ್ದವ್ರು, ಅವ್ರ ನಮ್ ಕ್ಷೇತ್ರಕ್ಕೆ ಅವ್ರು ಏನ್ ತಂದ್ ಮಾಡ್ಬೇಕು. ನಾ ರಾಜ್ಯ ಸರ್ಕಾರದಿಂದ ನಾ ಮಾಡಿರೋ ನಾವು ಕೇಂದ್ರ ಸರ್ಕಾರದಿಂದ ತರುವಂತ. ಅಲ್ಲ, ಏನೋ ಕಿತ್ತೂರು ಕ್ಷೇತ್ರಕ್ಕೆ ಬರ್ತಾ ಇದೆಯಾ ನಿರೀಕ್ಷೆಗೆ ತಕ್ಕಂತೆ? ಇನ್ನೂ ಐಡಿಯಾ ಇಲ್ಲ. ಹಾ ಸರ್, ಒಂದ್ ಯಾವ್ದಾದ್ರು ಕಾರ್ಯಕ್ರಮ ಕೇಳ್ತೇನೆ. ಹಾ ಸರ್, ಒಟ್ಟಾರೆ ಎಲ್ಲಾ ಜನಗಳಿಗೆ ಏನ್ ಹೇಳಿಕ್ ಬಯಸ್ತೀರಾ ಸರ್? ಡೆಫಿನೆಟ್ಲಿ ಬರುವಂತ ದಿವಸದಾಗ ಇನ್ನೂ ಸಾಕಷ್ಟು ಕೆಲಸ ಆಗ್ಬೇಕಾಗಿತ್ತು. ಡೆಫಿನೆಟ್ ಆಗಿ ಅಟ್ಲೀಸ್ಟ್ 100% ಮುಟ್ಟಕ್ಕಾಗಿದ್ರು 75-80% ಆ ಕೆಲಸಗಳು ತಂದ ಈ ನಾಡಿಗೆ ಕೊಡುವಂತ ಕೆಲಸ ಮಾಡ್ತೀವಿ. ಬ್ಯೂರೋ ರಿಪೋರ್ಟ್ ಬಸವರಾಜು, ಭಾರತ ವೈಭವ ನ್ಯೂಸ್, ಎಂಕೆ ಹುಬ್ಬಳ್ಳಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.